ಆದಿ, ತುಂಬಾ ಹೊತ್ತಾಯ್ತಾ ಬಂದು? ಚೇಚೆ, ತುಂಬಾ ಹೊತ್ತೇನಾಗಿಲ್ಲ. ನಾನು ಬಂದಂತೂ ಈಗ ಸ್ವಲ್ಪ ಹೊತ್ತಾಯ್ತು ಬಿಡು. ಸರಿ. ಅದಿ, ನಾನು ನಿನ್ನ ಹತ್ರ ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕಾಗಿತ್ತು. ಅದಕ್ಕೆ ಬರಕ್ಕೆ ಹೇಳಿದೆ. ಏನು ಬೇಜಾರು ಮಾಡ್ಕೋಬೇಡಿ. ಚೇಚೆ ಇಲ್ಲ, ಅದೇನು ಅಂತ ಹೇಳಿ. ನೋಡಿ ಅದಿ, ನಾನು ನಿಮ್ಮನ್ನು ಇಷ್ಟಪಟ್ಟೆ, ನೀವು ನನ್ನನ್ನು ಇಷ್ಟಪಟ್ರಿ. ಆದ್ರೆ ನಿಮ್ಗೆ ಈಗಾಗಲೇ ಮದುವೆ ಆಗಿದೆ. ಈಗ ನಿಮ್ ಮದುವೆ ಆಗಿರೋದ್ರಿಂದ ನಿಮ್ಮ ಸಂಬಂಧಕ್ಕೆ ಯಾವುದೇ ಬೆಲೆ ಇಲ್ಲ. ಆದ್ರೂ ನನಗೆ ನಿಮ್ಮನ್ನು ಬಿಟ್ಕೊಡೋದಕ್ಕೆ ಮನ್ಸಿಲ್ಲ ಆದಿ. ಹಾಗಂತ ನಾನು ನಿಮ್ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರೆ ಅದು ತಪ್ಪಾಗುತ್ತೆ ಆದಿ. ಒಂದು ಹೆಣ್ಣಿಗೆ ಮೋಸ ಮಾಡ್ದಾಗುತ್ತೆ. ನಿಮ್ಮ ಹೆಂಡತಿನೂ ಕೂಡ ಒಬ್ರು ಮನೆ ಹೆಣ್ಮಗಳು. ಅವಳಿಗೆ ಬೇಜಾರಾಗೋದು ಅಥವಾ ನೋವು ಕೊಡೋದು ನನ್ಗಿಷ್ಟ ಇಲ್ಲ. ಅದಕ್ಕೆ ನಿಮ್ ಪಾಡಿಗೆ ನೀವಿರಿ, ನನ್ನ ಪಾಡಿಗೆ ನಾನಿರ್ತೀನಿ. ಇಲ್ಲ ಮಾಯಾ, ನಾನು ನಿನ್ನ ಮದುವೆ ಆಗ್ತೀನಿ. ಅವಳಿಗೆ ಗೀತಂಗೆ ಡಿವೋರ್ಸ್ ಕೊಡ್ತೀನಿ. ಬಾಯಲ್ಲಿ ಹೇಳ್ದಷ್ಟು ಸುಲಭ ಅಲ್ಲ ಆದಿ ಡಿವೋರ್ಸ್ ಅಂತ ಅಂದ್ರೆ. ಪ್ಲೀಸ್ ನನ್ನ ನಂಬು ಮಾಯಾ, ನಾನು ಯಾವತ್ತೂ ನಿನಗೆ ಮೋಸ ಮಾಡಲ್ಲ. ನೋಡು ಆದಿ, ಮದ್ವೆ ಆಗಿರೋ ಗಂಡ್ಸ್ ಜೊತೆ ಓಡಾಡಿದ್ರೆ ಅದು ನನಗೆ ಗೌರವ ತಂದ್ಕೊಡಲ್ಲ. ನಿನ್ಗೆ ಯಾಕೆ ಇದು ಅರ್ಥ ಆಗ್ತಾ ಇಲ್ಲ? ನಾನು ನಿನ್ನ ಜೊತೆ ಮದುವೆ ಆಗ್ಬೇಕಾನೆ. ನಾನು ಖಂಡಿತ ನಿನ್ನೇ ಮದುವೆ ಆಗ್ತೀನಿ. ಬೇಕಾದ್ರೆ ಹೇಳು, ಈ ಕೆರೆನಲ್ಲಿ ಬಿದ್ದು ಸಾಯಿ ಅಂತಾನೋ, ಬೇಕಿದ್ರೆ ಬಿದ್ದು ಸಾಯ್ತೀನಿ. ನೀನು ನೋಡ್ತೀಯಾ? ಆದಿ, ಎಂತ ಕೆಲಸ ಮಾಡ್ತಾ ಇದೀಯ ನೀನು? ಸ್ವಲ್ಪನೂ ಬುದ್ಧಿ ಇಲ್ವಾ ನಿನಗೆ? ಬಾ ಮೇಲ್ ಬಾ. ಇಲ್ಲ ಮಾಯಾ, ನೀನು ನನ್ನ ಜೊತೆ ಇರ್ತೀನಿ ಅಂತ ಒಪ್ಕೊಳ್ಳೋವರೆಗೂ ನಾನು ಬರಲ್ಲ. ಸರಿ, ಆಯ್ತು ಆಯ್ತು, ಮೇಲ್ ಬನ್ನಿ. ಮಾಯಾ, ನಿಜವಾಗ್ಲೂ ನೀನು ನನ್ನ ಒಪ್ಕೊಂಡಿದ್ಯಾ? ಹೌದು, ಅದೇ ಒಂದು ಕಂಡೀಷನ್. ನೀವು ಆದಷ್ಟು ಬೇಗ ನಿಮ್ಮ ಹೆಂಡತಿಗೆ ಡಿವೋರ್ಸ್ ಕೊಟ್ಟು ನನ್ನ ಜೊತೆ ಮದುವೆ ಆಗಬೇಕು. ಹಾಗಿದ್ರೆ ಮಾತ್ರ ನಾನು ನಿಮ್ಮ ಜೊತೆ ಇರ್ತೀನಿ. ಖಂಡಿತ, ನಾನು ನಾಳೆನೇ ಲಾಯರ್ನ ಮೀಟ್ ಮಾಡ್ತೀನಿ. ಸರಿಯಾಗಿದ್ರೆ ಮಾಯಾ, ನಾನು ನಿನಗೋಸ್ಕರ ಗಿಫ್ಟ್ ತಂದಿದ್ದೀನಿ. ಐ ಲವ್ ಯು ಮಾಯಾ. ಥ್ಯಾಂಕ್ ಯು ಆದಿ. ಹಲೋ ಸರ್, ನಾನು ದೀಪಕ್ ಮಾತಾಡ್ತಿರೋದು. ಹಾ, ಗೊತ್ತಾಯ್ತು. ಹೇಳಿ ದೀಪಕ್, ಹೋದ್ರ ಕ್ರಷರ್ ಹತ್ರ? ಹಾಂ ಸರ್, ಇಲ್ಲಿ ಕೃಷರ್ ಹತ್ರನೇ ಇದ್ದೀನಿ. ಸರ್, ಇಲ್ಲಿ ನೀವು ಫೋನ್ ಮಾಡ್ಕೊಡಿ ಹೋದ್ಮೇಲೆ ಅಂತ ಅಂದ್ರಲ್ಲ, ಅದಕ್ಕೆ ಇಲ್ಲಿ ಆಫೀಸಲ್ಲಿ ಒಬ್ರು ಇದ್ರು. ಮಾತಾಡಿ ಸರ್, ಕೊಡ್ತೀನಿ. ಹಾ ದೀಪಕ್, ಕೊಡಿ ಕೊಡಿ, ಅವ್ರ ಹತ್ರ ಮಾತಾಡ್ತೀನಿ. ಹಲೋ ಸರ್, ಹೇಳಿ ಸರ್. ನಾನು ಆದಿತ್ಯ ಮಾತಾಡ್ತಾ ಇದ್ದೀನಿ. ನಾಳೆ ಆಯುಧ ಪೂಜೆ ಹಬ್ಬ ಇದೆಯಲ್ಲ, ಅದಕ್ಕೆ ಹಬ್ಬ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕಾಗಿತ್ತು. ಹೂವು, ಹಣ್ಣು, ಸ್ವೀಟ್ಸು, ಕುಂಬಳಕಾಯಿ, ಏನು ಬೇಕು ನೋಡಿ ಎಲ್ಲದಕ್ಕೂ ನಾನು ಅಮೌಂಟ್ ಕೊಡ್ತೀನಿ. ಇವಾಗ ಅಮೌಂಟ್ ಕೊಡ್ತೀನಿ, ನೀವು ಫೋನ್ ಪೇ ಮಾಡ್ತೀನಿ ನಾನು ನಿಮಗೆ. ನೀವೆಲ್ಲ ತಗೊಂಡು ಬೆಳಿಗ್ಗೆ ಬೇಗ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಡ್ಬೇಕು. ನೋಡಿ, ಗಾಡಿಗಳೆಲ್ಲ ವಾಶ್ ಮಾಡಿದ್ದೀರಾ? ಎಲ್ಲ ಗಾಡಿಗಳು ವಾಶ್ ಆಗಿರಬೇಕು, ಸರ್ವಿಸ್ ಆಗಿರಬೇಕು. ಅದು ಬಿಲ್ ಏನಿದೆ ನನಗೆ ಕೊಡಿ, ನಾನು ಬಿಲ್ಲು ಅಮೌಂಟ್ ನಾನು ನಿಮಗೆ ವಾಪಸ್ ಪೇ ಮಾಡ್ತೀನಿ. ಬೆಳಿಗ್ಗೆ ಪೂಜೆಗೆ ನಾನು, ಡ್ಯಾಡಿ ಮತ್ತೆ ಮನೆಯವರೆಲ್ಲ ಬರ್ತಾ ಇದ್ದೀವಿ. ನಾವು ಬಂದಾಗ ಅದು ಇದು ಅಂತ ಕಾರಣ ಹೇಳೋಗಿಲ್ಲ. ಎಲ್ಲ ನೀಟಾಗಿ ಎಲ್ಲ ಮಾಡ್ಕೊಂಡಿರ್ಬೇಕು, ರೆಡಿ ಮಾಡಿರ್ಬೇಕು. ನಾವು ಬರ್ತೀವಿ ಪೂಜೆಗೆ. ಸರಿ ಸರ್, ಆಯ್ತು. ಹಾಂ ಸರ್. ಸರ್ ಆಯ್ತಲ್ಲ, ಈಗ ನಾನು ಹೊರಡ್ಲಾ ಸರ್? ಏನ್ರಿ ಹೊರಡ್ಲಾ ಹೊರಡ್ಲಾ ಅನ್ಕೊಂಡು ಅಷ್ಟು ಅರ್ಜೆಂಟ್ ಇದೆಯೇನ್ರಿ ನಿಮ್ಗೆ? ಸರ್, ನಾಳೆ ಹಬ್ಬ ಅಲ್ವಾ ಸರ್? ಮನೆಯವ್ರು ಕಾಲ್ ಮಾಡ್ತಿದ್ದಾರೆ. ಮನೆ ಸಾಮಾನೆಲ್ಲ ತಗೊಂಡೋಗ್ಬೇಕು ಸರ್ ಹಬ್ಬಕ್ಕೆ. ಹಾ, ಸರಿ ಸರಿ, ಆಯ್ತು, ಹೊರಡಿ. ಸರಿ ಆದಿತ್ಯ, ನಾನಿನ್ ಬರ್ತೀನಿ. ಏನೋ ಹೊರಡ್ತಾ ಇದೀಯಾ? ನೋಡ್ ಮಾಯಾ, ನನಗೆ ಡಿಸಪಾಯಿಂಟ್ ಮಾಡಬೇಡ. ಇವಾಗ ತಾನೇ ಎಲ್ಲ ಸರಿ ಆಯ್ತು ಅಂತ ಒಪ್ಕೊಂಡಿದೀಯಾ. ನಿನ್ ಹಂಗೆ ಕಳ್ಸಕ್ಕಾಗತ್ತಾ? ಬಾ, ಎಲ್ಲಾದ್ರೂ ಓಡಾಡ್ಕೊಂಡು ಊಟ ಮಾಡ್ಕೊಂಡು ಹೋಗುವಂತೆ. ಬೇಡ ಆದಿ, ನಾನು ಹೊರಡ್ತೀನಿ. ನೋಡು, ಅದೆಲ್ಲ ಆಗಲ್ಲ. ಬಾ ನನ್ನ ಜೊತೆನಲ್ಲಿ ಅಷ್ಟೇ. ಸರಿ ಆಯ್ತು ಆದಿ. ಸರಿ ಬಾ, ನಾನು ಕಾರ್ ತೆಗಿತಾ ಇರ್ತೀನಿ. ಮಾಯಾ, ಹೇ, ನೀನ್ ಯಾಕೆ ಬಂದೆ? ಆದಿತ್ಯ ಏನಾದ್ರೂ ನೋಡಿದ್ರೆ ತೊಂದರೆ ಆಗುತ್ತೆ, ಹೋಗು ನೀನು. ಏನಾಗಲ್ಲ ಬಿಡು, ನಾನು ಅಲ್ಲಿ ಹೋದ. ಏನೀಗ ಅವನ ಜೊತೆ ನಾನು ಹೋಗ್ತಾ ಇದೀಯ ನೀನು? ಹೌದು ರಾಕೇಶ್, ನಾನು ಆಮೇಲೆ ನಿನಗೆ ಕಾಲ್ ಮಾಡ್ತೀನಿ. ನೀನೇ ಬಂದು ಪಿಕ್ ಮಾಡಬೇಕಾದ್ರೆ. ಈಗ ಸದ್ಯಕ್ಕೆ ಹೋಗಿರು ಪ್ಲೀಸ್. ನೋಡು ಮಾಯಾ, ಈಗ ಜಸ್ಟ್ ಮಾತಾಡ್ಕೊಂಬರೋದು ಅಷ್ಟೇ ಅಂದಿದ್ದಕ್ಕೆ ಕರ್ಕೊಂಡು ಬಂದೆ ನಾನು. ಅಂತದ್ರಲ್ಲಿ ಈಗ ಅವನ ಜೊತೆ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾ ಇದೀಯಾ? ಯಾಕೆ ರಾಕೇಶ್, ನಿನ್ಗೂ ಎಲ್ಲ ವಿಚಾರ ಗೊತ್ತು ತಾನೆ? ಗೊತ್ತಿದ್ದು ಯಾಕೆ ಈ ತರ ಕೇಳ್ತಾ ಇದೀಯಾ? ಸರಿ, ಇವಾಗ ಜಾಸ್ತಿ ಮಾತಾಡ, ಇಲ್ಲಿ ಮಾತಾಡೋ ಟೈಮು ಇಲ್ಲ. ಅವ್ನು ಬಂದ್ಬಿಟ್ರೆ ಕಷ್ಟ ಆಗುತ್ತೆ. ಸರಿ, ನೀನು ಹೋಗಿರೋ, ನಾನು ನಿನ್ಗೆ ಕಾಲ್ ಮಾಡ್ತೀನಿ. ಸರಿ ಆಯ್ತು ಬಿಡು, ಆಮೇಲೆ ಕಾಲ್ ಮಾಡಿ ಬರ್ತೀನಿ. ಮಾಯಾ, ಬಾ ಬೇಗ. ಹಾ ಅದೇ ಬರ್ತಿದ್ದೀನಿ. ಅದಕ್ಕೆ ಹೇಗೆ ಅನಿಸ್ತಾ ಇದೆ ಇವತ್ತು? ಹೊಸದಾಗಿ ಏನೋ ಒಂದು ಸಾಧನೆ ಮಾಡ್ತೀನಿ ಅಂತ ಹೇಳಿ ಹೊಸ ಹೆಜ್ಜೆ ಇಟ್ಟಿದ್ದೀರಾ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಕ್ಕೆ? ಇಲ್ಲ ದೀಪ್ತಿ, ಇದೆಲ್ಲ ನೀನ್ ಇದ್ದಿದ್ರಿಂದನೇ ಸಾಧ್ಯ ಆಗಿದ್ದು. ನೀನ್ ಇಲ್ಲ ಅಂದಿದ್ರೆ ನಾನು ಏನು ಮಾಡಕ್ಕಾಗ್ತಿರ್ಲಿಲ್ಲ. ಇಷ್ಟು ಧೈರ್ಯವಾಗಿ ಇಲ್ಲೆಲ್ಲ ಬಂದು ಓಡಾಡ್ಕೊಂಡು. ಇಲ್ಲ, ಅದು ಸಾಧ್ಯನೇ ಇರ್ಲಿಲ್ಲ ಬಿಡು. ಹಿಂಗೋ ನಿಮ್ ಮನೆಗೆ ಸೊಸೆಯಾಗಿ ಬಂದಿರೋದ್ರಿಂದ ನನಗೂ ಒಂದು ಜೀವನದಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡೋ ಅವಕಾಶ ಸಿಕ್ಕಿದೆ. ಇದ್ರಲ್ಲಿ ನಮ್ದು ಏನೂ ಇಲ್ಲ. ಅದಕ್ಕೆ ನೀವು ಮಾಡ್ತಾ ಇದ್ದೀರಾ, ನಾವು ಅದಕ್ಕೆ ಸಹಾಯ ಮಾಡ್ತಾ ಇದೀವಿ ಅಷ್ಟೇ. ಬಿಟ್ರೆ ಇನ್ನ ಎಲ್ಲಾನು ನಿಮ್ಮ ಏನು ಪರಿಶ್ರಮದಿಂದನೇ ಆಗೋದು. ಈಗ ಆಯ್ತು ಅದಕ್ಕೆ. ಈಗ ಇಲ್ಲಿ ಅಡ್ಮಿಷನ್ಸ್ ಎಲ್ಲ ಮುಗ್ದಿದೆ.
ಪಠ್ಯ ಪುಸ್ತಕಗಳೆಲ್ಲ ನೆಕ್ಸ್ಟ್ ನಿಮಗೆ ಕೊಡ್ತಾರೆ. ಅದನ್ನ ಓದ್ಕೊಂಡು ನೀವು ಎಕ್ಸಾಮ್ ಬರೆದ್ರೆ ಅಷ್ಟೇ ಸಾಕು. ಬನ್ನಿ ಇವಾಗ ಏನಾದ್ರೂ ತಿನ್ಕೊಂಡು ಹೋಗೋಣ. ಹೊರಗಡೆ ತಿನ್ನದ ಬೇಡ ದೀಪ್ತಿ, ಮನೇಲೆ ನೀಟಾಗಿ ಎಲ್ಲ ಕ್ಲೀನಾಗಿ ಮಾಡ್ಕೊಂಡಿರ್ತೀವಿ. ಹೊರಗಡೆ ಹೆಂಗ್ ಮಾಡಿರ್ತಾರೋ ಏನೋ. ಅಯ್ಯೋ ಅದಕ್ಕೆ ಅವಾಗ ಅವಾಗ ಹೊರಗಡೆನೂ ತಿನ್ಬೇಕು. ಏನ್ ದಿನ ಹೊರಗಡೆ ತಿನ್ನಲ್ವಲ್ಲ ನಾವು, ಅಪ್ರೂಪಕ್ಕೆ ತಾನೆ. ಬನ್ನಿ ಏನಾಗಲ್ಲ. ಇವತ್ತು ನಿಮ್ ಕಾಲೇಜ್ಗೆ ಅಡ್ಮಿಷನ್ ಆಗಿರೋ ಖುಷಿಗೆ ನಾವ್ ಏನಾದ್ರೂ ತಿನ್ಕೊಂಡೇ ಹೋಗ್ಬೇಕು. ಸರಿ ಹಂಗಿದ್ರೆ ಹೋಗೋಣ. ಅದಕ್ಕೆ ಆಮೇಲೆ ಈ ನನ್ನ ಫ್ರೆಂಡ್ ಒಬ್ಳು ಪಾರ್ಲರ್ ಇಟ್ಕೊಂಡಿದ್ಲಲ್ಲ, ಅವಳು ಹೇಳಿದ್ದೀನಿ ನಾಳೆ ಬರ್ತೀವಿ ಅಂತ ಹೇಳಿ. ನಾಳೆ ಸ್ವಲ್ಪ ನಿಮ್ಗೆ ಕಾಲೇಜ್ಗೆಲ್ಲ ಅಲ್ಲಿ ಇಲ್ಲಿ ಏನಾದ್ರೂ ಓಡಾಡೋದಕ್ಕೆ ಯಾವ್ದಾದ್ರು ಹೊಸ ಹೊಸ ಬಟ್ಟೆಗಳು ಬೇಕಾಗುತ್ತೆ. ಅದೆಲ್ಲ ಪರ್ಚೇಸ್ ಮಾಡ್ಕೊಂಡು ಪಾರ್ಲರ್ಗೆ ಒಂದ್ಸರಿ ಹೋಗ್ಬಿಟ್ಟು ಬರೋಣ. ಅದಕ್ಕೆ ಪಾರ್ಲರಾ ಅದೆಲ್ಲ ಯಾಕೆ ಇತ್ತಿ, ಬೇಡ ಬಿಡು. ಹಂಗ ಅನ್ಬೇಡಿ. ಅದಕ್ಕೆ ಇವಾಗ ನೀವು ಫುಲ್ ಚೇಂಜ್ ಆಗ್ಬೇಕು. ನೀವು ನಮ್ಮ ಅಣ್ಣನ ಮನ್ಸ ಗೆಲ್ಬೇಕೋ ಗೆಲ್ಬಾರ್ದ ಹೇಳಿ? ಇಲ್ಲ, ನಾನು ನಿಮ್ಮ ಅಣ್ಣನ ಮನ್ಸನ್ನ ಗೆಲ್ಬೇಕು. ಹಾಗಿದ್ರೆ ನಾನು ಏನ್ ಹೇಳ್ತೀನೋ ಹಾಗೆ ಮಾಡಿ ಅಷ್ಟೇ ಸಾಕು. ಎಲ್ಲಿವರೆಗೂ ಇದೇ ತರ ಅಡ್ಗುಲಜ್ಜಿ ತರ ಇರ್ತೀರ? ಅದಕ್ಕೆ ಸ್ವಲ್ಪ ಮಾಡ್ರನ್ ಚೇಂಜ್ ಆಗಿ. ಸರಿ ದೀಪ್ತಿ, ಆಯ್ತು. ದೀಪ್ತಿ, ಅಲ್ಲಿ ಕುತ್ಕೊಂಡಿರೋದು ಇವ್ರಲ್ವಾ? ಇವ್ರು ಯಾರ ಜೊತೆ ಕುತ್ಕೊಂಡು ಮಾತಾಡ್ತಿದ್ದಾರೆ? ಅಯ್ಯೋ, ಅದಕ್ಕೆ ಯಾರೋ ಫ್ರೆಂಡ್ ಇರ್ಬೋದು ಬಿಡಿ, ಏನೋ ಕ್ಯಾಶುಯಲ್ ಆಗಿ ಮಾತಾಡ್ತಿರ್ತಾರೆ. ಅದಕ್ಕೆಲ್ಲ ನೀವು ತಪ್ಪು ತಿಳ್ಕೊಬೇಡಿ. ಇದು ಅವತ್ ನಾವು ಮಾಲ್ ನೋಡಿದ್ವಲ್ಲ ಅದೇ ಹುಡುಗಿ ಅಲ್ವಾ? ಮಮ್ಮಿನೂ ಹೇಳ್ತಾ ಇದ್ರು ಮೊನ್ನೆ, ಯಾವುದೋ ಹುಡುಗಿ ಜೊತೆ ಓಡಾಡ್ತಿದ್ದಾನೆ ಕಾಫಿ ಡೇನಲ್ಲಿ ನೋಡಿದೆ ಅಂತ. ಅಯ್ಯೋ, ನಾನಿವತ್ತು ಅದಕ್ಕೆ ನಿಲ್ಲ ಕರ್ಕೊಂಡ್ಬರ್ತಾ ಇದ್ದಿದ್ರು ಆಗ್ತಾ ಇತ್ತು. ಏನ್ ಮಾಡೋದು? ಅದಕ್ಕೆ ಏನ್ ತಿಳ್ಕೊತಾರೋ ಏನೋ. ನಿಜವಾಗ್ಲೂ ಮಯ, ನೀನ್ ಇಷ್ಟು ಬೇಗ ಒಪ್ಕೊಂತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ. ಆದ್ರೆ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಭಯಾನೂ ಇತ್ತು. ಅಯ್ಯೋ ಮಾಯ ಏನ್ ಮಾಡ್ತಾಳೋ ಏನೋ, ಅವಳಿಲ್ದೆ ನನ್ನ ಕೈಲಿ ಇರಕ್ಕಾಗಲ್ಲ ಅಂತ ಏನೇನೋ ಯೋಚನೆ ಮಾಡ್ಬಿಟ್ಟಿದ್ದೆ ಗೊತ್ತಾ. ಹೌದಾ? ಅಲ್ಲ, ನಾನು ಅನ್ಕೊಂಡೆ ಫಸ್ಟ್ ಬೇಡ ನಿನ್ ಸಹವಾಸ ಬಿಟ್ಬಿಡೋಣ ಅಂತ. ಆದ್ರೆ ಈ ಪ್ರೀತಿ ಮಾಡಿರೋ ಮನ್ಸು ಕೇಳ್ಬೇಕಲ್ಲ. ನಿಜವಾಗ್ಲು ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಾನು ತಪ್ಪು ಮಾಡ್ತಿದ್ದೀನೋ ಸರಿ ಮಾಡ್ತಿದ್ದೀನೋ ಏನು ಗೊತ್ತಾಗ್ತಾ ಇಲ್ಲ ನನಗೆ. ನೀನೇನು ತಪ್ಪು ಮಾಡ್ತಾ ಇಲ್ಲ, ನೀನೆಲ್ಲ ಕರೆಕ್ಟಾಗಿ ಮಾಡ್ತಿದೀಯ. ದೀಪ್ತಿ, ಬರೀ ಫ್ರೆಂಡ್ ಆಗಿದ್ರೆ ಈ ತರ ಎಲ್ಲ ಮಾತಾಡ್ತಾರ? ನೋಡಲಿ ಅವರಿಬ್ರು ಕೈ ಕೈ ಹಿಡ್ಕೊಂಡು ಯಾವ ತರ ಮಾತಾಡ್ತಿದ್ದಾರೆ ಅಂತ. ನಾನು ಇವ್ರಿಗೋಸ್ಕರನೇ ತಾನೇ ಬದಲಾಗ್ಬೇಕು ಅಂತ ಅನ್ಕೊಂಡಿದ್ದು. ಈಗ ಇವರೇ ಇಲ್ಲ ಅಂತ ಅಂದ್ಮೇಲೆ ಬೇಡ ದೀಪ್ತಿ, ನನ್ಗೆ ಯಾವ ಓದೋದು ಬೇಡ, ಯಾವ ತರನು ಚೇಂಜ್ ಆಗೋದು ಬೇಡ. ನಾನು ಊರಿಗೆ ಹೊಟ್ಟೋಗ್ತೀನಿ. ನನ್ನಿಂದ ಯಾರಿಗೂ ತೊಂದರೆ ಆಗೋದು ಬೇಡ. ಅದಕ್ಕೆ ನೀವು ಸುಮ್ಮನಿರಿ. ಈಗ ಇದ್ರ ಬಗ್ಗೆ ಮನೆಗೆ ಹೋಗಿ ಮಾತಾಡೋಣ. ಅದಕ್ಕೆ ನಿಜವಾಗ್ಲು ನಾವಿಲ್ಲಿಗೆ ಬರ್ಲೇಬಾರ್ದಾಗಿತ್ತು ಅಂತ ಅನ್ನಿಸ್ತಾ ಇದೆ. ಬನ್ನಿ ಇದಕ್ಕೆ ಹೊರಟ್ಬಿಡೋಣ. ಇಲ್ಲ ದೀಪ್ತಿ, ನೀನ್ ಮನೆಗೆ ಹೋಗು, ನಾನು ಮನೆಗೆ ಬರಲ್ಲ. ಮನೆಗೆ ಬರಲ್ಲ ಅಂದ್ರೆ ಇಲ್ಲಿಗೆ ಹೋಗ್ತೀರಾ? ಅದಕ್ಕೆ ಗೊತ್ತಿಲ್ಲ ದೀಪ್ತಿ, ನನ್ಗೆ ಆಕಾಶನೇ ಕಳಿಸಿ ತಲೆ ಮೇಲೆ ಬಿದ್ದಿದ್ಯೇನೋ ಅಂತ ಅನ್ನಿಸ್ತಾ ಇದೆ. ನನಗೆ ನಿಜವಾಗ್ಲು ನಿಜವಾಗ್ಲು ಈ ತರ ಎಲ್ಲ ನೋಡಿ ಸಹಿಸ್ಕೊಳ್ಳೋ ಶಕ್ತಿ ನನ್ಗಿಲ್ಲ ದೀಪ್ತಿ. ಹಿರಿಯತ್ಗೆ ಬರ್ತೀನಿ. ಆದಿ ಅಣ್ಣ. ದೀಪ್ತಿ, ನೀನೇನಿಲ್ಲಿ? ಓ, ಈ ಮೂದೇವಿನ ಬಂದಿದ್ಯಾ? ಅಣ್ಣ, ಏನಂತ ಹೇಳ್ತಾ ಇದ್ಯಾ? ಅವ್ರು ನಿನ್ ಹೆಂಡತಿ ಹೆಸರಿಗಷ್ಟೇ. ನೋಡೋಣ, ನೀನ್ ಮಾಡ್ತಿರೋದ್ ಸರಿ ಇಲ್ಲ. ನಾನೇನ್ ಮಾಡ್ತಿದ್ದೀನಿ? ಕಾಣಿಸ್ತಾ ಇದೆ. ನಾವು ನಿಂತ್ಕೊಂಡು ನೋಡ್ಬಿಟ್ಟೆ ನಿನ್ನ ಮಾತಾಡ್ಸಿದ್ದು. ನೋಡ್ಬಿಟ್ಯಾ? ಸರಿ ಆಯ್ತು. ಮಾಯಾ, ಬಾಯಿಲಿ ನೋಡು. ದೀಪ್ತಿ, ಇವಳ ಹೆಸರು ಮಾಯಾ ಅಂತ. ನಾನು ಇವಳನ್ನ ಇಷ್ಟಪಡ್ತಾ ಇದ್ದೀನಿ. ಇವಳ ಜೊತೆನಲ್ಲೇ ಮದ್ವೆ ಆಗ್ಬೇಕು ಅಂತಾನು ಅನ್ಕೊಂಡಿದ್ದೀನಿ. ಹಾಗೆ ನೀನ್ ಹಿಂದೆ ನಿಂತಿದ್ದಾಳಲ್ಲ ಗೀತಾ, ಅವಳಿಗೆ ಡಿವೋರ್ಸು ಕೊಡ್ತೀನಿ. ಅಣ್ಣ, ನಿನ್ಗೆ ಯಾಕೋ ಅರ್ಥ ಆಗ್ತಾ ಇಲ್ಲ. ಏನಿದೆಲ್ಲ ನೀನ್ ಮಾಡ್ತಿರೋ ತಪ್ಪು ಅಣ್ಣ. ನೋಡು ದೀಪ್ತಿ, ಯಾವ್ದು ತಪ್ಪು ಯಾವ್ದು ಸರಿ ಅನ್ನೋದು ನನಗೂ ಗೊತ್ತು. ಇದ್ರ ಬಗ್ಗೆ ನೀನ್ ಮಾತಾಡಕ್ ಬರ್ಬೇಡ. ಇದು ನನ್ನ ಪರ್ಸನಲ್ ಲೈಫ್. ಅಣ್ಣ, ಏನ್ ಮಾತಾಡ್ತಾ ಇದೀಯ ನೀನು? ನಾನ್ ನಿನ್ ತಂಗಿ ಅಲ್ವಾ? ನೀನ್ ನಮ್ಮ ಮನೆಯವನಲ್ವಾ? ನಮ್ ಫ್ಯಾಮಿಲಿಯಿಂದ ಯಾವ್ದಾದ್ರು ತೊಂದರೆ ಆಗ್ತಿದೆ ಅಂತಂದ್ರೆ ನಾವು ಸಹಾಯಕ್ಕೆ ನಿಂತ್ಕೊಳ್ಳಲ್ವಾ? ನೋಡು, ನೀನ್ ಮಾಡ್ತಿರೋದು ತುಂಬಾ ತಪ್ಪು. ನಾನ್ ಡ್ಯಾಡಿಗೆ ಹೇಳ್ಬೇಕಾಗತ್ತೆ. ಮಮ್ಮಿ ನಿನ್ಗೆ ಇನ್ನೊಂದು ವಿಷಯ ಹೇಳ್ಬೇಕಿತ್ತು. ಮಮ್ಮಿ ನಿನ್ನ ಆಲ್ರೆಡಿ ನೋಡಿದ್ದಾರೆ. ನೋಡಿ ಈ ತರ ಮಾಡ್ತಿದೀಯಾ ಅಂತ ತುಂಬಾ ಬೇಜಾರ್ ಮಾಡ್ಕೊಂಡಿದ್ರು. ನಿನ್ಗೆ ಹೆತ್ತ ಅಪ್ಪ ಅಮ್ಮ ಮುಖ್ಯನಾ, ಇವಳು ಮುಖ್ಯನಾ? ನೋಡು ದೀಪ್ತಿ, ಹೆತ್ತಪ್ಪ ಅಮ್ಮ ಅಕ್ಕ ತಂಗಿ ಅಣ್ಣ ತಮ್ಮ ಎಲ್ಲರೂ ಒಂದ್ ಟೈಮ್ವರೆಗೂ ಅಷ್ಟೇನೇನೆ. ಆದ್ರೆ ಜೀವನ ಪೂರ್ತಿ ನಮ್ ಜೊತೆನಲ್ಲಿರೋದು ಕಟ್ಕೊಂಡಿರೋ ಹೆಂಡತಿ, ಕಟ್ಕೊಂಡಿರೋ ಗಂಡ ಅಷ್ಟೇ. ಅರ್ಥ ಆಯ್ತಾ? ಈಗ ನಾನು ಅವಳನ್ನ ಮದ್ವೆ ಆಗಿ ನನ್ನ ಜೀವನ ಪೂರ್ತಿ ನನ್ನ ಜೊತೆಯಾಗಿ ಸುಖವಾಗಿರ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಅದು ಬಿಟ್ಟು ನೀನು ಅವ್ರ ಮುಖ್ಯನಾ ಇವ್ರ ಮುಖ್ಯನಾ ಅಂತ ಕೇಳಿದ್ರೆ ಅದು ಸರಿ ಹೋಗಲ್ಲ. ಅಂದ್ರೆ ನಿನ್ ಮಾತಿನ ಅರ್ಥ ಏನು? ಮಾತಿನ ಅರ್ಥ ಏನು ಅಂತಂದ್ರೆ, ನಾನು ಇವಳನ್ನ ಇಷ್ಟಪಟ್ಟಿದ್ದೀನಿ, ಇವಳನ್ನೇ ಮದ್ವೆ ಆಗ್ತೀನಿ ಅಂತ ಅಷ್ಟೇ. ಇದೇ ನಿನ್ ಕೊನೆ ನಿರ್ಧಾರನಾ? ಹೌದು, ಇದೇ ನನ್ನ ಕೊನೆ ನಿರ್ಧಾರ. ಸರಿ, ಮನೆಗ್ ಬಾ ಮಾತಾಡೋಣ. ಅದಕ್ಕೆ ನಡೀರಿ, ಅದಕ್ಕೆ ಮನೆಗೆ ಹೋಗೋಣ. ಬೇಡ ದೀಪ್ತಿ, ಅವರು ಅವಳನ್ನೇ ಮದ್ವೆ ಆಗ್ತೀನಿ ಅಂತಂದ್ರೆ ಮದ್ವೆ ಆಗ್ಲಿ ಬಿಡು. ನನ್ಗೆ ಯಾವ್ದು ಅಭ್ಯಂತರ ಇಲ್ಲ. ಅವ್ರು ಚೆನ್ನಾಗಿರ್ಲಿ ಅಷ್ಟೇ ನಾನು ಕೇಳೋದು. ನಿಮ್ ತಲೆನಲ್ಲಿ ಏನಾದ್ರು ಜೇಡಿ ಮಾಡಿ ತುಂಬಿದ್ಯಾ ಅಂತ? ನೀವ್ ಹೆಂಗ್ ಬಿಟ್ಕೊಡ್ತೀರಾ ನಿಮ್ ಗಂಡನ?
ಅವಳು ಯಾರು ಏನು ಎತ್ತ ಏನು ಗೊತ್ತಿಲ್ಲ, ಏನೋ ಲಘು ಗಿಬ್ಬು ಅನ್ಕೊಂಡು ಓಡಾಡ್ತಿದ್ದಾನೆ. ಅವನಿಗೆ ಬುದ್ಧಿ ಸರಿಗಿಲ್ಲ. ಹಂಗನ್ಬಿಟ್ಟು ನೀವು ಅದೇ ಕೆಲಸ ಮಾಡ್ತಾ ಇದ್ದೀರಾ. ನಡೀರಿ ಅದಕ್ಕೆ ಮನೆಗೆ ಹೋಗೋಣ, ಮನೆಯಲ್ಲಿ ಮಾತಾಡೋಣ. ಅದಿ ಏನ್ ಹೀಗಾಗೋಯ್ತಲ್ಲ, ನನ್ನಿಂದ ಸುಮ್ಮನೆ ನಿಮಗೆ ತೊಂದರೆ ಆಗ್ತಿದೆ ಅಂತ ಅನ್ನಿಸ್ತಾ ಇದೆ. ಏನಿಲ್ಲ ಮಾಯಾ, ನಿನ್ನಿಂದ ನನಗೆ ಏನೂ ತೊಂದರೆ ಆಗ್ತಾ ಇಲ್ಲ. ನನಗೆ ಎಲ್ಲರಿಗಿಂತ ನೀನೇ ಫಸ್ಟ್. ಅದಿ ಐ ಲವ್ ಯು ಅದಿ. ನಿಜವಾಗ್ಲೂ ನನ್ಗೆ ಅವ್ರು ಬಂದು ಮಾತಾಡ್ದಾಗ ತುಂಬಾ ಭಯ ಆಗ್ಬಿಟ್ಟಿತ್ತು. ನಾನು ಇದೀನಲ್ಲ ನಿನ್ನ ಜೊತೆನಲ್ಲಿ, ನಾನು ಯಾವತ್ತೂ ನಿನ್ನ ಬಿಟ್ಕೊಡಲ್ಲ. ನೀನೇನು ಹೆದರ್ಕೋಬೇಡ. ಸರಿ ಬಾ, ನಿನ್ನ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಇಲ್ಲ ಅದಿ, ನೀವು ಮನೆಗೆ ಹೋಗಿ. ನಿಮ್ ಸಿಸ್ಟರ್ ತುಂಬಾ ಕೋಪ ಮಾಡ್ಕೊಂಡು ಹೋಗಿದ್ದಾರೆ. ಸುಮ್ಮನೆ ಮನೆಯಲ್ಲಿ ನನ್ನಿಂದ ಗಲಾಟೆ ಆಗುತ್ತೆ ಅನ್ಸುತ್ತೆ. ಹಾಗಂತ ನಿನ್ನ ಇಲ್ಲೇ ಬಿಟ್ಟು ಹೋಗೋಕ್ಕಾಗುತ್ತಾ? ನಾನು ಮನೆಗೆ ಡ್ರಾಪ್ ಮಾಡಿ ಹೋಗ್ತೀನಿ ಬಾ. ಇಲ್ಲ ಅದಿ, ನಾನು ಆಟೋನ ಏನಾದ್ರೂ ಮಾಡ್ಕೊಂಡು ಹೋಗ್ತೀನಿ. ನೀನ್ ಮನೆಗೆ ಹೋಗು ಪ್ಲೀಸ್. ಆರ್ ಯು ಶ್ಯೂರ್? ಎಸ್ ಅದಿ. ಸರಿ ಆಯ್ತು, ಹುಷಾರು. ನೀನು ಅಷ್ಟೇ ಅದಿ, ಹುಷಾರು. ಮನೇಲಿ ಏನು ಗಲಾಟೆ ಮಾಡ್ಕೊಳಕ್ ಹೋಗ್ಬೇಡ. ಸರಿ ಆಯ್ತು. ನಿನಗೆ ಖರ್ಚು ಅಮೌಂಟ್ ಏನಾದರೂ ಇದೆಯಾ? ಕೊಡ್ಲಾ? ಬೇಡ ಅದಿ. ಸರಿ ಹಾಗಾದ್ರೆ ಹೆಂಗಾದ್ರೂ ಇಲ್ಲಿ ನಾನು 5000 ನಿಮಗೆ ಗೂಗಲ್ ಪೇ ಮಾಡಿರ್ತೀನಿ. ನೀನು ಮನೆಗೆ ಹೋಗಿ ಹುಷಾರಾಗಿ. ಮನೆಗೆ ಹೋಗಿ ನನಗೆ ಕಾಲ್ ಮಾಡು. ಸರಿ ಅದಿ, ಆಯ್ತು.